ಎಲ್ಲರಿಗೂ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದೆ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತಮ್ಲೈನು ಟೈಟಲು ನೋಡಿ ನಿಮ್ಗೆ ಅನಿಸಿರ್ಬೋದು ಯಾವ ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂತ. ಸೊ ನಾವು ಹೋಗಿ ನಾಗ ಪ್ರತಿಷ್ಠಾಪನೆ ಮಾಡ್ಕೊಂಡ್ಬಂದ್ವಲ್ಲ, ಸೊ ಅದ್ರ ಬಗ್ಗೆ ಕೆಲವು ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾ ಇದ್ದೀನಿ. ಸೊ ದಟ್ ಏನಂದರೆ ಮುಂದಕ್ಕೆ ನೀವು ಏನಾದರೂ ನಾಗ ಪ್ರತಿಷ್ಠಾಪನೆ ಮಾಡಿಸ್ಬೇಕಂದ್ರೆ ನಿಮಗೂ ಒಂದು ಕೆಲವು ವಿಚಾರಗಳು ತಿಳಿದಿರಲಿ ಅಂತ ಅಂದ್ಬಿಟ್ಟು ಒಂದು ಇನ್ಫಾರ್ಮೇಷನ್ನು ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಸೊ ವಿಡಿಯೋ ಪೂರ್ತಿ ನೋಡಿ, ಗೊತ್ತಾಗುತ್ತೆ ವಿಡಿಯೋ ಏನೇನು ಹೇಳ್ತಾ ಇದ್ದೀನಿ, ಏನೇನು ವಿಷಯಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅನ್ನೋದೆಲ್ಲ ಗೊತ್ತಾಗುತ್ತೆ. ಸೊ ಸ್ಕಿಪ್ ಮಾಡ್ದಿರ ಪೂರ್ತಿ ವಿಡಿಯೋ ನೋಡಿ. ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸಬ್ರು ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸೊ ಬನ್ನಿ ಇವತ್ತಿನ ವಿಡಿಯೋಗೆ ಹೋಗೋಣ. ಸೊ ಫ್ರೆಂಡ್ಸ್, ನಾವು ನಾಗ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅಂದ್ಬಿಟ್ಟು ತುಂಬ ದಿನಗಳಿಂದ ಅಂದ್ಕೊಂಡ್ವಿ. ಮನೆ ಮದುವೆ ಯಾವಾಗ ಗೊತ್ತಾಯ್ತೋ ನಾಗ ಪ್ರತಿಷ್ಠಾಪನೆ ಮಾಡಿಸೋದು ಇದೆ ಅನ್ನೋದು ಯಾವಾಗ ವಿಚಾರ ಗೊತ್ತಾಯ್ತೋ, ನಮ್ಮ ತಂದೆ ಅವಾಗಿಂದನೂ ಹೇಳ್ಕೊಂಡು ಬರ್ತಾಯಿದ್ರು ಮಾಡಿಸೋಣ ಅಂತ. ಸೊ ನನ್ನ ಹಸ್ಬೆಂಡ್ ಹೇಳ್ದಂಗೆ ತುಂಬ ವರ್ಷಗಳಿಂದನೇ ಅಂದ್ಕೊಳ್ತಾ ಬಂದಿದ್ದೀವಿ. ಏನು ಅಂತಂದರೆ ಮನೆ ಕಟ್ಟಬೇಕು ಅನ್ನೋದಿತ್ತು. ಸೊ ಅದಕ್ಕೆ ಮನೆ ಕಟ್ಟಿದ ಮೇಲೆ ಈಗ ಒಂದು ಒಳ್ಳೆ ಟೈಮ್ ನೋಡಿಕೊಂಡು ನಾವು ನಾಗ ಪ್ರತಿಷ್ಠಾಪನೆ ಮಾಡಿಸ್ಕೊಂಡು ಬಂದ್ವಿ. ಸೊ ಏನಕ್ಕೆ ನಾವು ನಾಗ ಪ್ರತಿಷ್ಠಾಪನೆ ಮಾಡಿದ್ವಿ ಏನಂದರೆ ನಾಗದೋಷ ಇತ್ತು ಅಂತ, ಮುಂಚೆ ನಾಗದೋಷ ಇತ್ತಂತೆ. ಸೊ ಅದಕ್ಕೆ ಪರಿಹಾರವಾಗಿ ನಾವು ನಾಗ ಪ್ರತಿಷ್ಠಾಪನೆ ಬಿಟ್ಟು ಇನ್ನೇನು ಮಾಡ್ಸೋಕ್ಕಾಗಲ್ಲ. ಸೊ ನಮ್ಮ ಆ ದೋಷ ಹೋಗಬೇಕು ಅಂತಂದರೆ ನಾವು ನಾಗ ಪ್ರತಿಷ್ಠಾಪನೆ ಮಾಡಿಸ್ಬೇಕು. ಸೊ ಏನಾಗಿತ್ತು ಅಂತಂದರೆ, ಕೆಲವ್ರಿಗೆ ಗೊತ್ತಾಗಲ್ಲ ನಾಗದೋಷ ಇರುತ್ತೆ, ಬಟ್ ಅವ್ರಿಗೆ ಗೊತ್ತೇ ಆಗಲ್ಲ ನಮಗೆ ನಾಗದೋಷ ಇದೆ ಅನ್ನೋದು ಗೊತ್ತೇ ಆಗಲ್ಲ. ಕೆಲವೊಂದು ನಮಗೆ ಹೇಳೋರು ಕರೆಕ್ಟಾಗಿ ಬಂದು ನಿಂಗೆ ಈ ಥರ ನಾಗದೋಷ ಇದೆ, ನೀವು ಈ ಥರ ಪರಿಹಾರ ಮಾಡಬೇಕು ಅಂತ ಬಂದು ಹೇಳೋರು ಕೂಡ ಇರೋದಿಲ್ಲ. ನಾವೇ ಅರ್ಥ ಮಾಡ್ಕೊಬೇಕು, ನಾವೇ ತಿಳ್ಕೊಬೇಕು, ನಾವೇ ಇದು ಮಾಡಬೇಕು. ಜಾಸ್ತಿ ಯಾರಿಗಾದ್ರೂ ತುಂಬ ನಾಗರ ಈ ಟೈಮಲ್ಲಿ ಹೇಳ್ಬಾರ್ದಲ್ಲ, ಆ್ಯಕ್ಚುಲಿ ತೊಂದರೆಗಳೇನಾದರೂ ಇತ್ತು ಅಂದರೆ ಮಾಡಬೇಕು. ಹೆಂಗೆ ಗೊತ್ತಾಗುತ್ತೆ ಹೇಗೆ ಗೊತ್ತಾಗುತ್ತೆ ಅಂದರೆ, ನಮಗೆ ಆಲ್ಮೋಸ್ಟು ಜಾಸ್ತಿ ಕಣ್ಣಿಗೆ ಕಾಣಿಸಲ್ಲ ಅವು. ಯಾರಿಗೆ ಜಾಸ್ತಿ ಕಾಣಿಸ್ತಾ ಇದೆ, ಒಂಥರ ಕನಸಲ್ಲೂ ಕಾಣಿಸ್ತಾ ಇದೆ, ಇನ್ನೂ ಒಂಥರ ಅವ್ರಿಗೆ ನೆಮ್ಮದಿ ಇಲ್ದಿರೋ ಥರ ಆಗ್ತಾ ಇದೆ ಅದರಿಂದ ಅಂತ ಗೊತ್ತಾದರೆ ಅವಾಗ ದೋಷ ಇದೆ ಅಂತ ನಾವು ತಿಳ್ಕೊಬೋದು. ಸೊ ನನ್ನ ಹಸ್ಬೆಂಡ್ ಕೆಲವೊಬ್ರು ನಂಬ್ತಾರೆ, ನಂಬಲ್ಲ. ಕೆಲವ್ರು ನಂಬೋರ್ಗೆ ಮಾತ್ರ. ಹೌದು, ಕೆಲವರು ನಂಬ್ತಾರೆ, ಕೆಲವ್ರು ನಂಬಲ್ಲ. ನನ್ನ ಹಸ್ಬೆಂಡ್ ಸುಮಾರು ಸರಿ ಅವ್ರಿಗೆ ಕಾಣಿಸಿದೆ. ನನಗಂತೂ ಹೇಳ್ಬೇಕಂದ್ರೆ ನಿಮ್ಮ ಮನೇಲಿದ್ದಾಗ ಅದೇ ನಾನು ಗಂಡನ ಮನೇಲಿ ಆ ಮನೇಲಿ ಇದ್ವಲ್ಲ, ಈ ಮನೆ ಕಟ್ಸೋಕ್ಕಿಂತ ಮುಂಚೆ, ಆವಾಗ ಮನೆಗೆ ಬಂದಿದ್ದಾಗ ಅವಾಗ ಒಂದ್ಸರಿ ನೋಡಿರೋದಷ್ಟೇ. ಮಿಕ್ಕಿದ ಟೈಮಲ್ಲೆಲ್ಲ ಬೇರೆ ಹಾವುಗಳನ್ನ ನೋಡಿರೋದು. ನಾನು ಎಷ್ಟು ಗೊತ್ತಾ, ನಾನು ಹಾವೇ ನೋಡಿಲ್ಲ. ನನ್ನ ಕಣ್ಣಿಗೆ ಕಾಣಿಸಲ್ಲ. ಎಷ್ಟೊಂದು ಜನಕ್ಕೆ ಕಣ್ಣಿಗೆ ಕಾಣಿಸಲ್ಲ. ಸೊ ಅವ್ರಿಗೇನಂತಂದರೆ ಆ ಥರ ಏನು ದೋಷ ಆಗಲಿ ಏನಾದರೂ ಇದು ಇರೋದಿಲ್ಲ. ಯಾರಿಗೆ ಹೆಚ್ಚಾಗಿ ಕಾಣಿಸ್ತಾ ಇದೆಯೋ ಕಾಣಿಸೋರ್ಗು ದೋಷ ಏನಿರಲ್ಲ, ಅದು ಕಾಣಿಸ್ಕೊಂತಾ ಇರುತ್ತೆ. ಬಟ್ ಇಲ್ಲ, ಹೇಳಿದಾರೆ, ನಾವು ಕೇಳಿದೀವಿ, ಅವ್ರು ಹೇಳಿದ್ದಾರೆ ಈ ಥರ ಇದೆ, ದೋಷ ಇದೆ ನಮಗೆ ಅಂತ ಹೇಳ್ಬಿಟ್ಟು. ಹಾಗೆ ನಮ್ಮ ಮಾವ ಇದ್ದಾರಲ್ಲ, ಅವರು ಈ ಥರ ದೋಷ ಇದೆ ಅಂತ ಗೊತ್ತಾಗಿ ನಾಗ ಪ್ರತಿಷ್ಠಾಪನೆ ಮಾಡಿಸ್ಬೇಕು ಅಂತ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ರ. ಮಾಡಕ್ಕೆ ಹೋಗಿ ಅರ್ಧಕ್ಕೆ ನಿಂತೋಯ್ತಂತೆ ಏನೋ ಕೆಲವು ಕಾರಣಾಂತರದಿಂದ. ಸೊ ಆಗಿಂದ ಮಾಡಿಸ್ಬೇಕಾಗಿತ್ತು, ಮಾಡಿಸಿರ್ಲಿಲ್ಲ. ಇದನ್ನು ನಮ್ಮ ಅಪ್ಪ ಹತ್ರ ಶೇರ್ ಮಾಡಿಕೊಂಡ್ರು ನನ್ನ ಹಸ್ಬೆಂಡು. ಸೊ ಅವಾಗಿಂದ ಮಾಡಿಸ್ಬೇಕು ಈ ಥರ 3 ವರ್ಷದಿಂದ ಆವಾಗ ಸರಿ ಮಾಡಿಸೋಣ ಅಂತ ಅಂದ್ಕೊಂಡ್ವಿ. ಬಟ್ ಒಳ್ಳೆ ಟೈಮಿಂಗ್ ಆಗಲಿಲ್ಲ, ಅದಕ್ಕೆ ಈ ಥರ ಮಾಡಿಸಿದ್ವಿ. ಸೊ ಹೆಂಗೆ ಫಸ್ಟು ಕಾಂಟ್ಯಾಕ್ಟ್ ಆಗಿದೆ, ಹೇಗೆ ಏನು ಇಲ್ಲಿ ಮತ್ತೆ ಫಸ್ಟ್ ಘಾಟಿಗೆ ಹೋಗಿದ್ವಿ, ಅಲ್ಲಿ ವಿಚಾರಿಸಿದ್ವಿ, ಅಲ್ಲಿ ಇಲ್ಲ ಅಂತಂದ್ರು. ಮತ್ತೆ ಅದ್ಯಾವುದು ಅಲ್ಲಿ ಮಾಡಿಸ್ಬೇಕು ಅಂತಂದ್ರೆ ನಾವಿರೋ ಕಡೆಯಿಂದ ಅಲ್ಲಿಗೆ 400 ಕಿಲೋಮೀಟರ್, ಅಲ್ಲೂ ಆಗಲ್ಲ ಅಂತ ಅನ್ಕೊಂಡು ಮತ್ತೆ ಇದು ಗೊತ್ತಾಗಿತ್ತು ವಿಜುರಾಶ್ವತ. ಏನು ಅಂತಂದರೆ, ಮಾಡಿಸಿದ್ಮೇಲೆ ನಾವು ಹೋಗ್ತಾ ಇರಬೇಕು. 48 ದಿವಸ ಆದಮೇಲೆ ಹೋಗಬೇಕು. ಷಷ್ಠಿಗಳಿಗೆಲ್ಲ ಹೋಗಿ ಪೂಜೆಗಳೆಲ್ಲ ಮಾಡಿಸ್ಕೊಂಡು ಬರ್ತಾ ಇರಬೇಕು. ಮತ್ತೇನು ಹೋಗೋ ಅವಶ್ಯಕತೆ ಏನಿಲ್ಲ. ಬಟ್ ಒಂದು ಪ್ರತಿಷ್ಠಾಪನೆ ಆದಮೇಲೆ ಒಂದು ಪ್ರತಿಷ್ಠಾಪನೆ ಆದಮೇಲೆ 48 ದಿನ ಆದಮೇಲೆ ಹೋಗಲೇಬೇಕು. ಅದಾದ್ಮೇಲೆ ನಮ್ಮಿಷ್ಟ, ಯಾವಾಗಾದ್ರೂ ಹೋಗ್ಬೋದು. ಇವಾಗ 48 ದಿವಸ ಆದ್ಮೇಲೆ ಹೋಗ್ಬೇಕಾ, ಮಂಡಲ ಪೂಜೆ ಅಂತ ಮಾಡಿಸ್ಬೇಕು. ಆಮೇಲೆ ಷಷ್ಠಿ ಬಂದಾಗ ಹೋಗೋ ಅವಶ್ಯಕತೆ ಏನಿಲ್ಲ. ನಮ್ಗೆ ಅನುಕೂಲ ಇತ್ತು ಅಂತಂದ್ರೆ, ಹತ್ರ ಆಯ್ತು ಅಂತಂದ್ರೆ ಹೋಗ್ಬೋದು, ಇಲ್ಲ ಅಂತ ನಮ್ಮಿಷ್ಟ ಅದು.
ಸೊ ನಾವೇನು ಮಾಡಿದ್ವಿ ಅಂದರೆ ಎಲ್ಲಿ ನಾಗ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ನಮ್ಮ ಸರೌಂಡಿಂಗಲ್ಲಿ ನಮ್ಗೆ ಹತ್ರ ಆಗಿ ಹೋಗೋ ಥರ. ಹತ್ರ ಏನಿಲ್ಲ, 85 ಕಿಲೋಮೀಟರ್. ನಾನು ಏನು ಹೇಳಿದ್ರು ಅದು ಆಪೋಸಿಟ್ ಹೇಳ್ತಾ ಇದ್ದೆ. ಸರಿಗೆ ಹೇಳ್ತಿಲ್ಲ ಅಂತ ಅನಿಸ್ತಲ್ಲ. ಸರಿಗೆ ಹೇಳ್ತಿಲ್ಲ ಅಂತಲ್ಲ, ಹೇಳ್ತಾ ಇರೋದು. ಇವಾಗ ಇದೇ ಊರಲ್ಲಿ ಕೂಡ ಮಾಡಿಸ್ಬೋದು ನಗರ ಪ್ರತಿಷ್ಠೆ. ಎಲ್ಲಿ? ಈ ಊರಲ್ಲೇ ಅನ್ಕೊಂಡ್ರ ಕಡೆ, ಬಟ್ ಅದು ಕೂಡ್ ಬಂದಿಲ್ಲ ನಮ್ಗೆ. ಇಲ್ಲೂ ಮಾಡಿಸ್ಬೇಕು ಅಂತ ಅನ್ಕೊಂಡು ಎಲ್ಲ ಕಡೆ ಅನ್ಕೊಂಡು ಎಲ್ಲೂ ಆಗ್ಲಿಲ್ಲ. ಇವಾಗ ನಮ್ಗೆ ಕೂಡ್ ಬಂತು, ಅಲ್ಲಿ ಮಾಡಿಸಿದ್ವಿ. ನಮ್ಗೆ ಕೂಡ್ ಬಂತು, ಅದೇ ಜಾಗದಲ್ಲಿ ಮಾಡಿಸ್ಬೇಕು ಅಂತ ಇತ್ತು, ಮಾಡಿಸ್ಬಿಟ್ಟು ಬಂದ್ವಿ. ಅಲ್ಲೋಗಿ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಕೇಳಿ ಇಲ್ಲಿ ಮಾಡಿಸ್ತಾ ಇದೀವಿ ಅಂತ ಹೇಳಿ ಅವರೇ ಒಂದು ಒಳ್ಳೆ ಟೈಮಿಂಗ್ಸ್ ಎಲ್ಲ ಹೇಳಿದ್ರು. ಮಾಡಿಸ್ಬಿಟ್ಟು ನಂಬರ್ ತಗೊಂಡ್ ಬಂದಿದ್ದು. ಅದಾದ್ಮೇಲೆ 2 ತಿಂಗಳಾಯ್ತು ಹೋಗಿ ಬಂದು. ಮುಂಚೆ ಇದ್ರಷ್ಟೊತ್ತಿಗೆ ಅವಾಗ 2 ತಿಂಗಳ ಮೇಲೆ ಬಂದು ಮತ್ತೆ ನಾವೇ ಡೇಟ್ ಕೇಳಿ ವಿಚಾರಿಸಿ ಇದು ಒಳ್ಳೆ ಟೈಮ್ ಅಂತ ಹೇಳೋಷ್ಟೊತ್ತಿಗೆ ಆ ಡೇಟಿಗೆ ನಾವು ಫಿಕ್ಸ್ ಮಾಡ್ಕೊಂಡ್ವಿ. ಸೊ ಫಸ್ಟು ನಾವು ಅಲ್ಲಿ ಹೋಗಿದ್ವಿ ದೇವಸ್ಥಾನಕ್ಕೆ ಹೋದ್ಮೇಲೆ ಅದ್ಯಾವುದು ಕಚೇರಿ ಇದ್ದಿದ್ದು, ಅದೇನೋ ಏನೋ ಇತ್ತಲ್ಲ, ಆಫೀಸ್ ಅಷ್ಟೇ. ಅಲ್ಲೊಂದು ಆಫೀಸ್ ಇತ್ತು ದೇವಸ್ಥಾನ ಸರೌಂಡಿಂಗ್ ಒಳಗಡೆನೆ. ಅಲ್ಲೋಗಿ ಆಮೇಲೆ ಈ ಥರ ಪೂಜೆಗೆಲ್ಲ ಹೇಳಿದ್ರು ಏನೇನು ತಯಾರಿ ಎಲ್ಲ ಮಾಡ್ಕೊಬೇಕು. ನಾವೇನು ತಗೊಂಡೇ ಹೋಗಿಲ್ಲ, ಪೂಜೆಗೆ ಏನೇನು ಬೇಕೋ ಸಾಮಗ್ರಿ ಏನೋ ತಗೊಂಡೇ ಹೋಗಿಲ್ಲ. ಬರೀ ಒಂದು ಹೂವು ತಗೊಂಡೋಗಿದ್ವಿ. ಎಲ್ಲ ಅವರೇ ಅರ್ಶಿನ ಕುಂಕುಮ ಎಲ್ಲ ಅವರೇ ಕೊಟ್ಟು ಎಲ್ಲ ಮಾಡಿಸಿದ್ರು. ಸೊ ಕಾಂಟ್ರಾಕ್ಟ್ ಒಪ್ಸಿದ್ದು, ಕಾಂಟ್ರಾಕ್ಟ್ ನಾವು ತಗೊಂಡ್ಬಿಟ್ವಿ. ಸೊ ಅದೇ ಬೆಸ್ಟ್ ಅನ್ಸುತ್ತೆ. ಬಟ್ ನಾವಾಗೆ ಚೆನ್ನಾಗಿ ಮಾಡಿಸಿದ್ರು, ಪೂಜಾರಿ ಚೆನ್ನಾಗಿ ಮಾಡಿಸಿದ್ರು. ಎಲ್ಲ ಪ್ರತಿಯೊಂದು ಹೇಳ್ಕೊಟ್ಟು ಹೀಗ್ ಮಾಡಿ ಹಾಗ್ ಮಾಡಿ ಅಂತೆಲ್ಲ. ಕನ್ನಡ, ತೆಲುಗು ಪಾಪ ಅವರು 2 ಲ್ಯಾಂಗ್ವೇಜ್, ಕನ್ನಡದವ್ರಿಗೆ ಕನ್ನಡದಲ್ಲೂ ಹೇಳ್ತಾ ಇದ್ರು, ಪಾಪ ತೆಲುಗವ್ರಿಗೆ ತೆಲುಗಲ್ಲೂ ಹೇಳ್ತಾ ಇದ್ರು. ಮಾತ್ರ ಸಂಸ್ಕೃತನೇ, ಕನ್ನಡ ತೆಲುಗು ಅಂತ ಏನಿಲ್ಲ. ಸೊ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು. ಸೊ ಅಲ್ಲಿ ಹೋದ್ಮೇಲೆ ಕಾಂಟ್ರಾಕ್ಟರ್ ಪೂಜಾರಿ ಈಗ ಹೇಳ್ತಾರೋ ಅವಾಗ ಮಾಡ್ಕೊಂಡು ಹೋದ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ ಹೇಗೆ ಮಾಡೋದು ಏನು ಅಂತ ಅಂದ್ಬಿಟ್ಟು. ಸೊ ಅಷ್ಟೊಂದು ಎಕ್ಸ್ಪೆನ್ಸಿವ್ ಅಂತ ಕೂಡ ಅನ್ಸಲ್ಲ. ಅಷ್ಟೊಂದು ಏನು ಅಮೌಂಟ್ ಸಾಮೂಹಿಕ ಅಲ್ವಾ? ಸಾಮೂಹಿಕ ಒಬ್ಬೊಬ್ಬರೇ ಮಾಡಿಸ್ಬೇಕಂದ್ರೆ ತುಂಬಾ ಇದಾಗುತ್ತೆ, ಜಾಸ್ತಿ ಆಗುತ್ತೆ. ಆಮೇಲೆ ನಾವು ಅದು ನಾಗಪ್ಪನ ಕಲ್ಲು ಎಲ್ಲ ಹೇಗೆ ಮಾಡಿಸಿದ್ದು ಎಲ್ಲ ಕಾಂಟ್ರಾಕ್ಟ್ ಅಲ್ಲ, ಅಂದ್ರೆ ಅವ್ರಿಗೆ ಒಪ್ಪಿಸ್ಬಿಟ್ರೆ ಸಾಕು. ಅವ್ರು ಇಂಥ ಟೈಮಿಗೆ ಬನ್ನಿ, ನೀವು ಪೂಜೆ ಮಾಡಕ್ಕೆ, ಪೂಜೆ ಕುತ್ಕೊಳ್ಳಿ, ಹೋಮಕ್ಕೆಲ್ಲ ಕುತ್ಕೊಳ್ಳಿ ಅಂತ ಹೇಳ್ಬಿಡ್ತಾರೆ. ಇನ್ನೆಲ್ಲ ನೋಡ್ಕೊಳ್ತಾರೆ. ಊಟದ ವ್ಯವಸ್ಥೆನೂ ಮಾಡಿದ್ರು ನಮಗೆ. ಟಿಫನ್ನು ಮತ್ತೆ ಮಧ್ಯಾಹ್ನ ಊಟನೂ ಪ್ರಸಾದನೇ ಆಗೋಯ್ತು. ಬೆಳಿಗ್ಗೆ ಮತ್ತೆ ನೈಟು ಉಪ್ಪಿಟ್ಟು ವ್ಯವಸ್ಥೆ ಮಾಡಿದ್ರು. ಮಾರ್ನಿಂಗು ಅವಲಕ್ಕಿ, ಈರುಳ್ಳಿ ಏನು ಹಾಕ್ತೀರಾ ಮಾಡಿಸಿದ್ರು. ಸೊ ಅವರೇ ಎಲ್ಲ ಥರ, ರೂಮ್ ಕೂಡ ಅಷ್ಟೇ ಅವರೇ ನಮಗೆ ಒಳ್ಳೆ ಪ್ಯಾಕೇಜ್ ಟೈಪ್ ಅಷ್ಟೇ. ಪ್ಯಾಕೇಜ್ ಟೈಪ್ ನಮ್ಗೆ ಅದೇ ಬೆಸ್ಟ್ ಅನಿಸುತ್ತೆ. ನಾವೇನಾದರೂ ನಾಗ ಪ್ರತಿಷ್ಠಾಪನೆ ಮಾಡಿಸ್ಕೊಬೇಕು ಅಂದರೆ ನಮಗೆ ಬೇರೆ ಥರ ಪ್ರಾಬ್ಲಮ್ಸ್ ಬರಲ್ಲ ಈ ಥರ ಮಾಡ್ಕೊಂಡ್ಬಿಟ್ರೆ. ಸೊ ನಾಗಪ್ಪನ ಕಲ್ಲೆಲ್ಲ ಅವರೇ ರೆಡಿ ಮಾಡಿಸಿದ್ರು. ನಾವು ಅದನ್ನ ತಗೊಂಡೋಗಿ ಅಲ್ಲಿಟ್ಟು ಪೂಜೆ ಮಾಡಿಸಿದಷ್ಟೇ. ಸೊ ಅಂದರೆ ಡೀಟೇಲಾಗಿ ಹೇಳ್ಬೇಕಲ್ಲ ಹೇಗೆ ಮಾಡಿದ್ರು ಅಂತ. ಅದಕ್ಕೇನು ಪೂಜೆಗಳಿರುತ್ತೋ ಮಾಮೂಲಿ ಅದೆಲ್ಲ ಮಾಡಿಸ್ಬಿಟ್ಟು, ಯಾಕಂದ್ರೆ ಸಾಮೂಹಿಕದಲ್ಲಿ ಹಿಂಗೆ ಮಾಡೋದು. ಸಪ್ರೇಟಾಗಿ ನಾವು ಮಾಡಿಸ್ತೀವಿ ಅಂದ್ರೂ ಕೂಡ ಇದೇ ರೀತಿ ಆಗಲ್ಲ. ಫಸ್ಟ್ ಏನ್ ಮಾಡಿದ್ರು ಅಂದ್ರೆ ಗಣಪತಿ ಪೂಜೆ ಮಾಡಿಸಿದ್ರ, ಗಣಪತಿ ಪೂಜೆ ಮಾಡಿಸಿದ್ರು, ನವಗ್ರಹ ಪೂಜೆ, ಆಮೇಲೆ ಹೋಮ ಮಾಡಿಸಿದ್ರು. ಹೋಮ ಬೆಳಗ್ಗೆ ಹಿಂದಿನ ದಿನ ಸಂಕಲ್ಪ ಮಾಡಿಸಿದ್ರು. ಫುಲ್ ಪ್ರೊಸೀಜರ್ ಬರುತ್ತೆ, ಅದು ಮಾಮೂಲಿಯಾಗಿ ಇದ್ದೇ ಇರುತ್ತೆ. ಸೊ ಹೋಮ ಎಲ್ಲ ಇರುತ್ತೆ, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ನಾವು ನಂಬಿಕೆ ಇಡಬೇಕು ಫಸ್ಟು, ಸುಮ್ಮನೆ ಮಾಡಿಸ್ಬಿಡೋದಲ್ಲ. ಆ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಭಾರ ಹಾಕಿ ನಾವು ಕೆಲಸಗಳನ್ನ ಮಾಡ್ಕೊಂಡು ಹೋದ್ರೆ ನಿಜವಾಗ್ಲೂ ನಾವಿಬ್ರು ಅನ್ಕೊಂಡಿದೀವಿ ಮಾಡಬೇಕು, ಇದು ಮಾಡಿಸಿದ್ರೆ ಒಳ್ಳೇದಾಗುತ್ತೆ ಅಂತ. ನೋಡೋಣ ಇನ್ನು ಮುಂದೆ. ಇವಾಗ ಮಾಡಿಸಿ 2 ದಿನ ಆಯ್ತಾ? 27ನೇ ತಾರೀಕು ಭಾನುವಾರ ಅಲ್ವಾ ಮಾಡಿಸ್ಕೊಂಡ್ಬಂದ್ವಿ. 31 ಮಾಡಿಸಿದ್ದು, 1, 2 ಇವತ್ತು 2 ದಿನ ಆಯ್ತು. 2 ದಿನ ಆಗಿದೆ. ನೋಡೋಣ ಅದ್ರ ರಿಸಲ್ಟ್ ಬಂದ್ ತಕ್ಷಣ ಬಂದ್ಬಿಡುತ್ತೆ ಅಂತ ಹೇಳಕ್ ಆಗಲ್ಲ. ಅದಕ್ಕೆ ನಾವು ಇವಾಗ ಮಾಡಿಸ್ಕೊಂಡ್ ಬಂದಿರೋದು ಹೆಚ್ಚಲ್ಲ, 48 ದಿವಸ ನಾವ್ ಎಷ್ಟು ನಂಬಿಕೆ ಭಕ್ತಿಯಿಂದ ದೇವ್ರ ಪೂಜೆ ಮಾಡ್ಕೊಂಡು ಹೋಗ್ತೀವಿ ನೋಡಿ, ಅದ್ರ ಮೇಲೆ ಡಿಪೆಂಡು. ಸೊ ಕೆಲವು ಇದು ಈ ತರ ಒಂದು ನಿರ್ಬಂಧನೆಗಳು ಕೂಡ ಇದೆ, ಅದೆಲ್ಲ ಪಾಲನೆ ಮಾಡ್ಕೊಂಡು ಹೋಗ್ಬೇಕು. ನಿಬಂಧನೆಗಳು ಏನಿಲ್ಲ ಅದರಲ್ಲಿ. ನಿಬಂಧನೆ ನಾವು ನಾನ್ ವೆಜ್ ತಿನ್ನಲ್ಲ,
ನಾನ್ ವೆಜ್ ಅವಶ್ಯಕತೆ ಬರಲ್ಲ. ಈರುಳ್ಳಿ ಬೆಳ್ಳುಳ್ಳಿ ತಿನ್ಬಾರ್ದು, ಆದಷ್ಟು ಕಡಿಮೆ ಮಾಡಿ ಅಂತ ಹೇಳಿದ್ರು. ತಿನ್ಲೇಬಾರ್ದು ಅಂತ ಕಡ್ಡಾಯವಾಗಿ ಏನು ಹೇಳಿಲ್ಲ ಅವರು, ಆದಷ್ಟು ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ. ನಾವು ಮಂಗಳವಾರ ಷಷ್ಠಿ ದಿವಸ ಈ ಥರ ಮೇನ್ ದಿವಸಗಳು ಅವಾಗ ಅವಾಯ್ಡ್ ಮಾಡೋಣ. ನಾವಂತೂ ಬೆಳ್ಳುಳ್ಳಿ ಅಷ್ಟೊಂದು ಏನು ಯೂಸ್ ಮಾಡಲ್ಲ, ಉಪಯೋಗಿಸೋದೇ ಇಲ್ಲ. ಈರುಳ್ಳಿ ಒಂದು ಮಾಡ್ತೀವಿ, ಬಟ್ ಅದು ಕೂಡ ಆದಷ್ಟು ಕಡಿಮೆ ಮಾಡ್ತೀವಿ. ಅದಾದಮೇಲೆ 48 ದಿನನೇ ಪೂಜೆ ಮಾಡಬೇಕು ಅನ್ನೋದೇನಿಲ್ಲ, ಅದು ಕೂಡ ಹೇಳಿದರು. ನಾವೆಷ್ಟು ದಿನ ನಾವು ಪೂಜೆ ಮಾಡ್ತೀವೋ ಅದು ಲೆಕ್ಕ. ಇವಾಗ ನಾನು 3 ದಿನ ಪೂಜೆ ಮಾಡಿದೆ, ನೆಕ್ಸ್ಟ್ ಡೇ ನಾನು ಮಾಡೋಕ್ಕಾಗಲಿಲ್ಲ, ನನ್ನ ಹಸ್ಬೆಂಡು ಮಾಡೋಕ್ಕಾಗಲಿಲ್ಲ ಅಂದಾಗ ಆ ದಿನ ಸ್ಕಿಪ್ಪು, ಆ ದಿನ ಲೆಕ್ಕಕ್ಕೆ ಬರಲ್ಲ. ನೆಕ್ಸ್ಟ್ ಡೇ ನೀವು ಮಾಡ್ತೀರಲ್ಲ ಅದು ಲೆಕ್ಕ. 3 ದಿನ ಮಾಡಿದ್ರೆ ಹೆಂಗೆ ಹೇಳ್ಬೇಕಂತಂದ್ರೆ ನಾವು ಪೂಜೆ ಮಾಡೋ ದಿನಗಳು 48 ದಿನ ಆಗಿರ್ಬೇಕು. ಅದು ಮಂಡಲ 48 ದಿವಸ ಪೂಜೆ ಮಾಡಬೇಕು, ಅದು ಮಂಡಲ ಮುಗಿಯುತ್ತೆ. ಅದಾದ್ಮೇಲೆ ಏನ್ ಮಾಡ್ಬೇಕು, ಅಲ್ಲೇ ಹೋಗ್ಬಿಟ್ಟು ನಾವು ಕಟ್ಟಿರೋ ದಾರಗಳೆಲ್ಲ ಕಟ್ಟಿರ್ತೀವಲ್ಲ ಅದನ್ನ ಇದು ಮಾಡ್ಕೊಂಡು, ಅಂದ್ರೆ ಅರ್ಶನದ ದಾರ ನಾವು ಕಟ್ಟಿದೀವಿ. ವಿಡಿಯೋದಲ್ಲಿ ನೋಡಿದ್ರೆ ವಿಡಿಯೋದಲ್ಲಿ ಕಟ್ಟಿದೀವಿ ನೋಡಿ, 3 ದೇವ್ರಿಗೂ 3 ಕಟ್ಟಿದ್ವಿ. ಅದನ್ನ ಬಿಚ್ಚಿ ಒಂದು ಯಾರು ತುಳಿದಿರೋ ಜಾಗದಲ್ಲಿ ಆ ದಾರನ ಹಾಕ್ಬೇಕಂತೆ. ಮತ್ತೆ ಅರ್ಶನದ ಕೊಂಬ್ ಬರುತ್ತಲ್ಲ ಅದು ನಾವು ಉಪಯೋಗಿಸ್ಕೊಬೋದಂತೆ, ದೇವ್ರ ಮನೆಗೆ ಇಡ್ಬೋದು. ದೇವ್ರ ಮನೆ ಅಂತಲ್ಲ, ಗಂಧದ ಕಲ್ಲಿದ್ರೆ ತೆಗೆದ್ಬಿಟ್ಟು ಮುಖಕ್ಕೆಲ್ಲ ಯೂಸ್ ಮಾಡಬಹುದು, ನಾವು ಉಪಯೋಗಿಸ್ಕೊಬಹುದು. ಅದಾದ್ಮೇಲೆ ಕಲಶ ಕೊಟ್ಟಿದ್ರಲ್ಲ ನಮ್ಗೆ, ಆ ತೆಂಗಿನಕಾಯಿನ ಕೊಟ್ಟಿದ್ದಾರೆ. ಸ್ವೀಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ, ಇನ್ನೂ ಸ್ವೀಟ್ ಮಾಡ್ಕೊಂಡಿಲ್ಲ, ಮಾಡ್ಬೇಕಿಲ್ಲ, ಅದು ಹೋಗ್ಬಿಡುತ್ತೆ. ಸೊ ಆದಷ್ಟು ಅದರಲ್ಲಿ ನೆಕ್ಸ್ಟ್ ಸ್ವೀಟ್ ಮಾಡಬೇಕು. ಸೊ ಅದನ್ನ ಸ್ವೀಟೇ ಮಾಡಬೇಕು, ಬೇರೆ ಯಾವುದಕ್ಕೂ ಉಪಯೋಗಿಸ್ಬಾರ್ದು. ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ, ಸ್ವೀಟ್ ಮಾಡ್ತೀವಿ. ಅದಾದಮೇಲೆ 48 ದಿವಸ ತುಂಬ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಬೇಕು, ಆವಾಗಲೇ ಪ್ರತಿಫಲ ಸಿಗೋದು. ಸೊ ಒಂಥರ ನನ್ನ ಎಕ್ಸ್ಪೀರಿಯೆನ್ಸ್ ಏನು ಹೇಳ್ಬೇಕಂದ್ರೆ, ನನಗೆ ಒಂಥರ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೆ, ಯಾವಾಗ ಪೂಜೆ ಆಗುತ್ತೆ. ನನಗೆ ಜಾಸ್ತಿ ಇದ್ದಿದ್ದು ನಾಗಪ್ಪ ಹೇಗೆ ಬರುತ್ತೆ, ಹೆಂಗೆ ಪ್ರತಿಷ್ಠಾಪನೆ ಎಲ್ಲ ಮಾಡಿಸ್ತಾರೆ ನೋಡೋಣ ಅನ್ನೋದು ತುಂಬ ಇತ್ತು. ಮತ್ತು ಪೂಜೆನೂ ಅಷ್ಟೇ, ಪೂಜೆ ಮಾಡುವಾಗೂ ಅಷ್ಟೇ ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ಈ ಥರ ಮನೆ ದೇವ್ರನ್ನ ನೆನೆಸ್ಕೊಳ್ಳಿ, ಮತ್ತು ನಿಮ್ಮ ಏನು ಕೋರಿಕೆ ಇದ್ದರೂ ಅದನ್ನು ನೆನೆಸ್ಕೊಂಡು ನೆರವೇರೋ ಥರ ಮಾಡಿ, ಗಣಪತಿನ ಆರಾಧನೆ ಮಾಡಿ ಚೆನ್ನಾಗಿ ಪ್ರತಿಯೊಂದು ಚೆನ್ನಾಗಿ ಇದು ಮಾಡಿದ್ರು. ಸೊ ನನಗೆ ಅಡ್ರೆಸ್ ಹೇಳ್ಬಿಡಿ, ಅಡ್ರೆಸ್ ವಿದುರಾಶ್ವತ ಹೊಡೆದ್ರು ಬರುತ್ತೆ, ಇಲ್ಲ ಯೂಟ್ಯೂಬಲ್ಲೂ ಬರುತ್ತೆ. ಗೌರಿಬಿದ್ನೂರಿಂದ ಗೌರಿಬಿದ್ನೂರ್ಗೆ ಹೋಗೋ ಅವಶ್ಯಕತೆ ಇಲ್ಲ, ನಮ್ಮ ರೂಟಿಂದ ಹೋದರೆ. ಬಟ್ ಗೌರಿಬಿದ್ನೂರ್ಗೆ ಬಂತು ಅಂತಂದರೆ ಒಂದು 8 ಕಿಲೋಮೀಟರ್ ಆಗುತ್ತೆ ಗೌರಿಬಿದ್ನೂರಿಂದ. ಹಂಗಲ್ಲ, ಇವಾಗ ಬೆಂಗಳೂರಿಂದ ಬಂದರೆ ಹಿಂದೂಪುರ್ಗೆ ಹೋಗೋ ರೂಟು, ಗೌರಿಬಿದ್ನೂರ್ ಟು ಹಿಂದೂಪುರ್ಗೆ ಹೋಗೋ ರೂಟಲ್ಲಿ ಒಂದು 3 to 4 ಕಿಲೋಮೀಟರ್ ಬೆಂಗಳೂರಿಂದ ಬಂದರೆ. ಇದು ನಮಗೆ ಬಾಗೇಪಲ್ಲಿಯಿಂದ ಹೋಯ್ತು ಅಂತಂದರೆ ಗೌರಿಬಿದ್ನೂರ್ಗೆ ಹೋಗಬೇಕು, ಮತ್ತೆ ವಿದುರಾಶ್ವತ ಎಲ್ಲ ತರ ವ್ಯವಸ್ಥೆ ಇದೆ. ಬಟ್ ನಾವು ಒಂದು ಪ್ಲಾನಿಂಗ್ ಮಾಡ್ಕೊಂಡು ಹೋಗ್ಬೇಕು. ಘಾಟಿ ಇಲ್ದಲೇ ಇರೋದ್ರಿಂದ ಇವಾಗೆಲ್ಲ ಅದೊಂದೇ ಕಡೆನೇ ಇರೋದು. ಸೊ ಮಗು ಇದ್ದಾಗ ಹಿಂಗಪ್ಪ ಅನ್ಕೊಂಡ್ವಿ. ನನ್ ಮೈದಾ ಮತ್ತೆ ಅಜ್ಜಿ ತಾತ ಎಲ್ಲ ಇದ್ದಿದ್ದಕ್ಕೆ ಸರಿ ಹೋಯ್ತು. ಅವಳನ್ನ ಆಟಾಡ್ಸ್ಕೊಂಡಿದ್ರು, ನಾವು ಪೂಜೆ ಮಾಡಿಸ್ಕೊಂಡ್ ಬಂದ್ಬಿಟ್ವಿ. ಅದು ಬೆಳಗಿನ ಜಾವನೇ ಇರುತ್ತಲ್ಲ ಪೂಜೆ, 9 ಗಂಟೆ ಅಷ್ಟೊತ್ತಿಗೆ. ಹಾಯ್ ಮಾಡು. ಸೊ ಫ್ರೆಂಡ್ಸ್, ನನಗೆ ಗೊತ್ತಿರೋಷ್ಟು ಹೇಳಿದ್ದೀನಿ, ನನ್ನ ಹಸ್ಬೆಂಡು ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅನ್ಕೊತೀನಿ. ಸೊ ಈ ವಿಡಿಯೋ ಇಷ್ಟ ಆಯಿತಾ? ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ನಾನು ಮತ್ತೆ ಮುಂದಿನ ವ್ಲಾಗ್ಸಲ್ಲಿ ಅಪ್ಡೇಟ್ ಮಾಡ್ತೀನಿ, ನಾನು ಈ ದಿನ ಪೂಜೆ ಮಾಡ್ತಾಯಿದ್ದೀನಿ ಅಂತ ಅದೆಲ್ಲ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್. ಬಾಯ್ ಮೇಡಮ್, ಬಾಯ್ ಮಾಡು. Bye, Madu. Bye. 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 Bye.